ನೈಲ್ ಪಾಲಿಶ್ ಹಾಕು. ಮೇಡಮ್ ನಾನಾ? ಇನ್ನೇನು ನಾಗೋಗಿ ಹೇಳ. ಮೇಡಮ್ ಕುಕ್ತಂಗಿ ಇವತ್ತು ರಜಾ ಹಾಕಿದ್ದಾಳೆ. ಅವಳು ಹೊರಡಕ್ಕೆ ರೆಡಿ ಆಗಿದ್ಲು. ಉಗುರು ಬಣ್ಣ ನಾನೇ ಹಾಕ್ತೀನಿ ಕುಡಿ ಮೇಡಮ್. ನಾನು ಹಾಕೋ ಉಗುರು ಬಣ್ಣ ನೋಡಿ ನಿಮ್ಮ ಕೈ ಬೆರಳು ತಕತೈ ಅಂತ ಕುಣಿಬೇಕು. ಆ ರೀತಿ ಹಾಕ್ತೀನಿ. ಜ್ಯೂಸ್ ತಂದಿದ್ಯಾ ತಾನೆ? ಕೊಟ್ಟು ಹೋಗ್ತಾ ಇರು. ಯಾರು ಎಷ್ಟೊತ್ತಿಗೆ ಹೋಗಬೇಕು ಎಷ್ಟೊತ್ತಿಗೆ ಹೋಗಬಾರ್ದು ಅಂತ ನಾನು ಹೇಳ್ತೀನಿ. ಅಡುಗೆ ಮನೆ ಕೆಲಸ ಆಗಿದ್ರೆ ಮಾಡ್ಬೋದಿತ್ತು, ಆದರೆ ಇದು ನಿನಗೆ ಕೊಡೋ ಸಂಬಳದಲ್ಲಿ ಇದಕ್ಕೂ ಮುಂಚೆ ನೀನು 3 ಮನೆಯಲ್ಲಿ ಕೆಲಸ ಮಾಡ್ತಿದ್ದೆ ತಾನೆ? ಅದೇ ಕೆಲಸಕ್ಕೆ 3 ಪಟ್ಟು ಸಂಬಳ ತಗೊಳ್ತಾ ಇದೆಯಾ? ಹೇಳಿದ ಕೆಲಸ ಮಾಡೋಕ್ಕೆ ಏನು ನಿನಗೆ? ಏನು ಅವನ ಮುಖ ನೋಡ್ಕೊಂಡು ನಿಂತಿದ್ಯಾ? ನಾಗು, ಹೋಗಿ ಫ್ರೂಟ್ ಸಲಾಡ್ ತಗೊಂಬ. ನೀನು ಕುಕ್ತಂಗಿ ಮಾಡಿಟ್ಟಿದ್ದಾಳ ಅಥವಾ ಅರ್ಧಂಬರ್ಧ ಕೆಲಸ ಮಾಡಿ ಹೋಗೋ ಪ್ಲಾನಲ್ಲಿದ್ದಾಳ? ಮಾಡಿದ್ದೀನಿ ಮೇಡಮ್. ನಂಗೆ ಸ್ವಲ್ಪ ಬೇಗ ಹೋಗೋದಿದೆ, ಪ್ಲೀಸ್ ಕಳಿಸ್ಕೊಡ್ಬೋದಾ? ನಿನಗೆ ಹೇಳಿದ ಕೆಲಸನೇ ಮಾಡಲಿಲ್ಲ, ಬೇಗ ಹೋಗ್ಬೇಕಾ ಬೇಡವಾ ಅಂತ ಹೇಗೆ ನಿರ್ಧಾರ ಮಾಡಲಿ? ನೀನೇನು ಇಲ್ಲೇ ನಿಂತಿದ್ಯಾ? ಹೇಳಿದ್ ಕೇಳಿಸ್ಲಿಲ್ವಾ? ಹೋಗಿ ಸಲಾಡ್ ತಗೊಂಬ. ಸರಿ ಮೇಡಮ್. ಭವಾನಿ ಮೇಡಮ್ ಕುಕ್ತಂಗಿನ ಬಿಡೋ ಹಾಗೆ ಕಾಣ್ತಿಲ್ಲ. ಅಯ್ಯೋ ದೇವ್ರೆ, ಏನು ಮಾಡೋದು ಇವಾಗ? ಹಾಯ್ ರೇಖಾ, ನಾನು ಚೆನ್ನಾಗಿದ್ದೀನಿ ಕಣೆ. ಮನೇಲಿ ಕೂತು ಬೋರ್ ಆಗ್ತಿತ್ತು. ನೀವೆಲ್ಲ ಬರ್ತೀರಾ ಕಿಟ್ಟಿ ಪಾರ್ಟಿ ಮಾಡೋಣ ಅಂತ ಕೇಳಕ್ಕೆ ಫೋನ್ ಮಾಡಿದೆ. ಓಹ್, ಅದಕ್ಕೇನು, ನಿಮ್ಗೇನೇನು ಬೇಕೋ ಎಲ್ಲ ಅಡುಗೆನೂ ಮಾಡಿಸ್ತೀನಿ. ಹಾಂ, ನಮ್ಮನೆಗೆ ಬಂದ್ಬಿಡಿ. ಪಾರ್ಟಿ ನಮ್ಮನೆಲ್ಲೇ ನಡಿಬೇಕು. ಮನೆಯಲ್ಲಿ ಪಾರ್ಟಿನ? ಕುಕ್ತಂಗಿ ಜಾತಕದಲ್ಲಿ ಇಲ್ಲದೆ ಇರೋ ಗ್ರಾಚಾರ ಇವತ್ತೇ ಒಕ್ಕರ್ಸ್ಕೊಳ್ಳೋದು ಪಕ್ಕ. ನಿಮ್ಮ ತಂದೆಯವರು ವಿರಾಜ್ಗೆ ಕಂಟಕ ಇದೆ, ರಕ್ಷೆ ಕಟ್ಟಬೇಕು ಅಂತ ಹೇಳಿದರು. ಆದರೆ ರಕ್ಷೆ ಕಟ್ಟಕ್ಕೆ ಮೊದಲೇ ನಾವು ಅದನ್ನು ಕಳ್ಕೊಂಡ್ಬಿಟ್ವಿ. ಅದರಿಂದ ಅಪಚಾರ ಆಗ್ಬೋದಾ? ಅಪಚಾರನ? ನಿಮ್ಮ ಮಗನ ಸುತ್ತ ರಕ್ಷೆ ಕಾಣಿಸ್ತಾ ಇದೆಯಲ್ಲ? ಇಲ್ಲ ಗುರುಜಿ, ಅವತ್ತು ರಮ್ಯಾ ರಕ್ಷೆನ ಬೀಳಿಸ್ಕೊಂಡಿದ್ಲು. ಬಿದ್ದೋಗಿದೆ ಅಂತ ನೀವು ಅಂದ್ಕೊಂಡಿದ್ದೀರಾ, ಆದರೆ ನಿಮ್ಮ ಮಗನ ಸುತ್ತ ಅದು ಬಿಗಿಯಾಗಿದೆ. ಆದರೂ ನನ್ನ ಮಗನಿಗೆ ಬರೋ ತೊಂದರೆ ಕಮ್ಮಿ ಆಗ್ತಿಲ್ವಲ್ಲ? ತೊಂದರೆ ಸವಾಲುಗಳು ಇದ್ರೆ ಅಲ್ಲ ಅಮ್ಮ ಬೆಳೆಯೋಕ್ಕಾಗೋದು. ಆ ಕಷ್ಟಗಳನ್ನು ಹೇಗೆ ಮೆಟ್ಟಿ ನಿಲ್ತೀವಿ ಅನ್ನೋದ್ರಲ್ಲೇ ಹೇಗೆ ಬದುಕು ಕಟ್ಕೊಳ್ತೀವಿ ಅಂತ ಗೊತ್ತಾಗೋದು. ನಿಮ್ಮ ಮಗನಿಗೆ ಬಂದಿರೋ ಕಷ್ಟಕ್ಕೆಲ್ಲ ರಕ್ಷೆ ಕಟ್ಟೋರೆ ಹೆಗ್ಲಾಗಿದ್ದಾರೆ.